ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಆತ್ಮೀಯರೇ, ಒಂದು ಅತ್ಯಂತ ಸ್ಫೋಟಕ ಸುದ್ದಿ ಆಲ್ರೆಡಿ ಸ್ಪ್ರೆಡ್ ಆಗ್ತಾ ಇದೆ. ಮಾತಾಡ್ತಾ ಇದ್ದಾರೆ, ದೂರದಾರ ಹೊರಳಿದ ಪಲ್ಟಿ ಹೊಡೆದ ಯಾರೋ 2023 ಕರೆದ್ರು, ಬಂದು ಹೇಳಿದರು, ಒಂದು ಬುಡ್ಡೆ ತಂದು ಕೊಟ್ಟರು, ಅದೆಲ್ಲ ಸುಳ್ಳು, ಅವ್ರು ಹೇಳಿದಂಗೆ ಮಾಡ್ಕೊಂಡು ಹೋಗು. ನಾನು ಹಿಂದೆ ಹೋಗಿದ್ದು ಸುಳ್ಳಲ್ಲ, ಲೀಗಲ್ ಇದ್ದಿದ್ದು ಹೋಗಿದ್ದು, ನಾನು ಇಲ್ಲೀಗಲ್ ನಾನು ಹೋಗಿದ್ದೀನಿ ಅಂತೇಳು ಅಷ್ಟು ಹೇಳಿಕೆ ನನಗೆ ಈ ಕೆಲಸ ಮಾಡಿಸ್ಲಿಕ್ಕೆ ಹೆಚ್ಚಿದ್ರು. ಆ ವ್ಯಕ್ತಿಗಳು ಬಂದಿದ್ದರು ನನಗೆ ಮದ್ರಾಸ್ದಲ್ಲೇ ಅಂಥೇಳಿ ಹೇಳಿಕೆ ಕೊಟ್ಟಿದ್ದಾನೆ. ಇದರಿಂದಾಗಿ ಏಕಾಏಕಿ ಎಲ್ಲೋಲು ಕಲ್ಲೋಲ್ಲ, ಏನಪ್ಪ ಇದೆಲ್ಲ ಅಂತೇಳಿ ಇಡೀ ಒಂದು ಮೀಡಿಯಾನ ಮೂರ್ಖರನ್ನು ಮಾಡಿದಾನ ಇವನು. ಏನಿದೆ ಅಂತೂ ಅದೇ ಕಾರಣ ಇಡೀ ದೇಶದ ಜನರನ್ನು ಮೂರ್ಖರನ್ನು ಮಾಡಿದಾನ ಈ ದೂರದಾರ ಅನ್ನುವಂಥದ್ದು. ಯಾಕೆ ಪಲ್ಟಿ ಹೊಡೆದ, ಏನು ಕಾರಣ ಪಲ್ಟಿ ಹೊಡೆದ? ನಿಜವಾಗಿಯೂ ಈಗ ಸತ್ಯ ಹೇಳ್ತಿದ್ದಾನ, ಹಿಂದೆ ಹೇಳಿ ಸತ್ಯ ಇರ್ತಾನ? ಅನೇಕ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವ. ಇದರಿಂದ ಒಬ್ಬ ವ್ಯಕ್ತಿ ಇದ್ದ, ಯಾರು ಆ ವ್ಯಕ್ತಿ ಅನ್ನೋದು ಮಾತ್ರ ಇನ್ನೂ ಹೇಳಿರೋದು SIT ಮಾತ್ರ ಗೊತ್ತದ. SIT ಮುಂದೆ ತಿಳ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಗಳು ಹರಡ್ತಾ ಇದ್ದಾವೆ, ಹಬ್ಬುತ್ತಾ ಇದ್ದಾವೆ. ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು. ಬಟ್ ಇಲ್ಲೇ ಹತ್ಯೆಗಳಾಗಿದ್ದ ಮಾತ್ರ ಸುಳ್ಳೇನಲ್ಲ. ಅದೇ ಕಾರಣ ಹೆಣ್ಣುಮಕ್ಕಳ ಹತ್ಯೆಗಳಾಗಿದ್ದು ಏನು ಸುಳ್ಳಲ್ಲ. ಅನೇಕರು ತಮ್ಮ ಮಕ್ಕಳು ಕಾಣೆಯಾಗಿದ್ದು, ಒತ್ತಾಗಿ ಬಂದು ಕಂಪ್ಲೇಂಟ್ ಮಾಡಿದ್ದು ಏನು ಸುಳ್ಳಲ್ಲ. ದೌರ್ಜನ್ಯ ಮೇಲೆ ನಡೆದು, ನಮ್ಮ ಸೌಜನ್ಯ ಮೇಲೆ ದೌರ್ಜನ್ಯ ನಡೆದು ಏನು ಸುಳ್ಳಲ್ಲ. ಅದೇ ಕಾಲಕ್ಕೆ ಬದ್ಮಳದಾರ ಅವ್ರ ಮೇಲೆ ಆಗಿದ್ದು ಸುಳ್ಳಲ್ಲ. ಇವೆಲ್ಲ ಸತ್ತಿದ್ದಾಗ ಇವುಗಳ ಆಧಾರದಲ್ಲೇ ಯಾರು ಮಾಡಿದ್ರು, ಏನು ಮಾಡಿದ್ರು, ಮತ್ತಷ್ಟು ಗೋಧಲು ನಡೆದಂತೆ. ಇದರಿಂದ ಯಾರವರು ನಿಜವಾಗಿಯೂ ಅವ್ರು ಹೇಳಿದ್ರೆ ಈಗ ಮತ್ತೆ ಪ್ಲೇಟ್ ಚೇಂಜ್ ಮಾಡಿದ್ರೆ ಇವರು SIT ಬಂದಂದ್ರೆ ಈಗ ಮತ್ತೆ ಚೇಂಜ್ ಮಾಡಿದ್ರೆ ಅನ್ನೋ ಅನೇಕ ಸಂಶಯಗಳು ಗೊತ್ತಾ. ಅದೇನೋ ಆದರೂ ಸಹಿತ ಇವತ್ತು ಆ ದೂರದಾರ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಅದೇ ಕಾಲಕ್ಕೆ ಸರ್ಕಾರಕ್ಕೂ ಸಹಿತ ಒಂದು ರೀತಿ ದಗ ಹೊಡೆದನ, ಪಲ್ಟಿ ಹೊಡೆದನ ಅನ್ನುವಂಥ ಮಾತು. ಏನು ಇರಲಿ, ಇವರೆಲ್ಲ ನಂಬೋದು ಕಷ್ಟ ಆಗೋಗ್ಬಿಡೋದು. ಇವರು ಹಿಂದಿದ್ದಂಥವ್ರು ಯಾರು, ಹೋಗಿ ಹೇಳ್ದವ್ರು ಯಾರು, ಇವೆಲ್ಲರೂ ಮತ್ತಷ್ಟು ಗೊಂದಲ. ಇದರಿಂದಾಗಿ ಅನ್ಯಾಯಕ್ಕೊಳಗಾದಂಥ ಏನು ಹತ್ಯೆ ಅಂತ ಹೆಣ್ಮಕ್ಳಿದ್ರಲ್ಲ ಅವರಿಗೆಲ್ಲ ಅನ್ಯಾಯ ಮಾಡಿದಂಗೆ ಇದು ಮಾತು ಅನ್ನುವಂಥ ಮಾತು. ಪಾಪ ಈ ಎಲ್ಲ ದೃಷ್ಟಿಕೋನದಿಂದ ಈಗ ಈ ಬಂದಂಥ ಹೊಸ ಸುದ್ದಿ ಆ ದೂರುದಾರನ ಇನ್ನಷ್ಟು ಎನ್ಕ್ವೈರಿ ಮಾಡಬೇಕಾಗಿದೆ, ಇನ್ನಷ್ಟು ಹೊರಬೀಳಿಸ್ಬೇಕಾಗಿದೆ. ಆದರೆ ಹೊರಬೀಳಿಸೋರು ಯಾರು ಅಂತ ಈಗಂತ SIT ಅವರಂತ ಈ ಸುದ್ದಿಯನ್ನು ಹೊರಗೆ ಹಾಕ್ಸಕ್ಕೆ ಹಚ್ಚಿದ್ದಾರೆ ಅದನ್ನು. ಆದರೆ ಇಲ್ಲಿವರೆಗೆ ಆದಂಥ ಅಲ್ಲೇ ಹೆರಗಳನ್ನು ಸುಟ್ಟಿದ್ದು ರೆಕಾರ್ಡ್ ಇಲ್ಲದ ರೆಕಾರ್ಡ್ ಸುಟ್ಟಾಕಿದ್ದಾಗಲಿ ಮತ್ತೇನೂ ಆಗಲಿ, ಇವೆಲ್ಲ ಯಾಕೆ ಅದು ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಆಗ್ತದೆ. ಅನೇಕರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ನಾವು ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಮುಸುಕುದಾರಿ ಮೋಸ್ಟ್ಲಿ ಇದರಿಂದ 2 ಹಾದಿಗಳು ಇರ್ಬೋದು. ಒಂದು, ಈಗ ಪಲ್ಟಿ ಹೊಡೆದಿರ್ಬೋದು, ಯಾರೋ ಬಂದು ಒತ್ತಡ ತಂದು ಹಾಕಿಸಿರ್ಬೋದು, ಈ ರೀತಿ ಕುಡಿಸಿರ್ಬೋದು. ಇಲ್ಲ ಮೊದಲು ಈಗ ಅವ್ರು ಹೇಳಿದಂಗೆ ಇಲ್ಲಪ್ಪ ಯಾರೋ ಬಂದರು ಹೇಳಿದೆ ಅನ್ನೋದು ನಿಜ ಇದ್ದರೆ ಅವರು ಯಾರು ಅಂದ್ರೆ ಈ ಸೌಜನ್ಯ ಕೇಸದಲ್ಲೇ ವಿಶೇಷವಾಗಿ ತನಿಖೆಯಿಂದ ಸೋಲಲ್ಪಟ್ಟ ಎಲ್ಲಗಳು ತಿರುಗಾಡಿದಂಥ ಈ ಜನ ಮಾಡಿಸಿರ್ಬೋದು ಅನ್ನುವಂಥ ಮಾತು ಅನ್ನಿಸ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪಾಗಿ ಗೊತ್ತಿಲ್ಲ. ಬಟ್ ಆದ್ರೆ ಮಾಡಿದವರು ಯಾರು, ಇದ್ದವರಲ್ಲಿ ಇದ್ದ 3 ಮಂದಿಯಲ್ಲಿ ಕದ್ದವರು ಯಾರು ಅಂತ ನಮ್ಮಲ್ಲಿ ಗಾದಿ ಮಾತದ. ಆ ದಶೆಯಲ್ಲೇ ಇವರಲ್ಲಿ ಯಾರು ಮಾಡಿಸಿದ್ರು? ಒಂದು ಗುಂಪು ಹೆಗಡೆ ಅವ್ರ ಮನೆತನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ಏನೋ ಅನ್ನುವಂಥ ಸಂಶಯ. ಇನ್ನೊಂದು ಗುಂಪು ಇವರು ಬಿದ್ದು ಹೋದ ಕೇಸನ್ನು ಎಬ್ಬಿಸಿ ನಿಲ್ಲಿಸುವಾಗಿ ಹೇಳಿದ್ರ. ಇದರಲ್ಲಿ ದೂರದಾರ ಬಲಿ ಆದನು ಅಥವಾ ದೂರದಾರನ ಮಾತಿಗೆ ನಾವೆಲ್ಲ ಬಲಿ ಆದೆವು. ಒಟ್ಟಿನಲ್ಲೇ ಈ ಧರ್ಮಸ್ಥಳದಲ್ಲಿ ಆದಂತಹ ಈ ಒಂದು ಹತ್ಯೆಗಳಾಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಅನ್ಯಾಯಗಳಾಗಿರ್ಬೋದು, ಇನ್ನು ಕೆಲವೊಬ್ರು ಹೇಳ್ತಾರೆ ಸೌಜನ್ಯ ಮೇಲೆ ದೌರ್ಜನ್ಯ ಆಗಿಲ್ಲ ಅನ್ನುವಷ್ಟು ಮಟ್ಟಿಗೆ. ಆದರೆ ರಿಪೋರ್ಟ್ಸ್ ಯಾವ ರೀತಿ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿದಂಥ ವಿಷಯ ಅದ. ಒಟ್ಟಾರೆಯಾಗಿ SITಯೋ ಸರ್ಕಾರವೋ ಅಥವಾ ಈ ಇನ್ನಷ್ಟು ಇಲ್ಲಿ ವಕೀಲರು ಇದಕ್ಕೆ ಬೆನ್ನತ್ತಿದವರು ಇದ್ದಾರೆ ಅವರು, ಅಥವಾ ಈ ತೆಮ್ರೋಡಿ ಮೆಟ್ಟನವರಂಥವರು ಯಾರಿವರು, ಯಾವ ರೀತಿ ಆಡಿಸಿದ್ರು, ಇದಕ್ಕೆಲ್ಲ ಹೊಸ ಒಂದಂತೆ ನಿಶ್ಚಿತ. ಅಲ್ಲೇ ಅನ್ಯಾಯ ಆಗಿತ್ತು, ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು ನಿಶ್ಚಿತ. ಆದ್ರೆ ಅವುಗಳನ್ನು ಆತ್ಮಹತ್ಯೆ ಅಂತೋ ಮತ್ತೇನಂತೂ ಬಿಂಬಿಸಿ ಅವುಗಳೆಲ್ಲ ಅನ್ಐಡೆಂಟಿಫೈಡ್ ಡೆತ್ ಬಾಡೀಸ್ ಅಂತ ತಿಳ್ಕೊಂಡು ಮಾಡಿದ್ದು ನಾವು ನೋಡ್ಕೊಂಡಿದ್ದೀವಿ. ಈಗ ಒಟ್ಟಿನಲ್ಲಿ ಎಲ್ಲರೂ ಗೊಂದಲ. ಆದರೆ ಈಗ ಮಾತ್ರ ನಾವು ಹೇಳಿದ ಹೇಳಿಕೆ ಬರ್ತಾ ಇದ್ದಾವೆ. ಇವು ಎಷ್ಟು ಮಟ್ಟಿಗೆ ನಿಜ ಸುಳ್ಳ ನೀವು ನಿರ್ಣಯ ಮಾಡುವಂಥ ಪ್ರಸಂಗ ಅಂತ ಹೇಳ್ತಾ ಒಟ್ಟಾರೆಯಾಗಿ ದೂರದಾರ ನಮ್ಮನ್ನು ಮೂರ್ಖನ ಮಾಡಿದೋ ಅಥವಾ ತಾವು ಮೂರ್ಖ ಆದೋ ಅಥವಾ ಅವ್ರು ಹಿಂದಿದ್ದಂಥ ಯಾರೋ ಅವರು ಮೂರ್ಖ ಮಾಡಿದರು ಅಥವಾ ಈಗ ಭಯದಿಂದ SIT ಮೂಲಕ ಇದು ಹಿಂದೆ ಬೇರೆದವ್ರು ಏನಾದರೂ ಪ್ರೆಷರ್ ತಂದು ಮಾಡಿಸಿದ್ರು. ಇವೆಲ್ಲವೂ ಇನ್ನೂ ಭವಿಷ್ಯಕ್ಕೆ ಬಿಟ್ಟ ವಿಷಯ. ಆದರೂ ಎಲ್ಲರೂ ಇದನ್ನು ಇನ್ನೂ ಕುತೂಹಲ ನೋಡ್ತಾ ಇದ್ದಾರೆ, ಧರ್ಮಸ್ಥಳ ಏನಾಗಿರ್ಬೋದು ಅಂತೇಳಿ ಅಂತ ಹೇಳ್ತಾ ಇದು ಇತ್ತೀಚಿನ ಈಗಿನ ಡೆವಲಪ್ಮೆಂಟ್. ಮುಂದೆ ಏನಾಗ್ತದೆ ಮತ್ತೆ ಜೊತೆಗೆ ಮಾತಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.